ಇದು ಏನ್ ಸರ್ ಇದು? ನಾನು ಅನ್ಕೊಂಡಿರಲ್ಲ ನೀವ್ ಹಿಂಗಿರ್ತೀರಾ ಅಂತ. ಏನ್ ಖುಷಿಯಾಗಿದ್ದೀರಾ ಸಾರು? ಡಾನ್ಸ್ ಮಾಡ್ಕೊಂಡು ಕಿಲಾಡಿ ರಂಗನ್ ತರ ಇದ್ದೀರಾ. ಆವಾಗ ಹುಲಿ ಯಶ ಆಗ್ದವ್ರ ತರ ಎಷ್ಟು ಭಯ ಪಡಿಸಿದ್ರಿ ಗೊತ್ತಾ ನೀವು? ಉಯ್ ಅಂತ ಭಯ ಪಡಿಸ್ಬೇಕು ಪುಷ್ಪ. ಅದಕ್ಕೆ ತಾನೇ ನನ್ ಜೊತೆ ಹೆಂಗಿರ್ಬೇಕು ಅಂತ ಗೊತ್ತಾಯ್ತು ನಿಂಗೆ. ಈಗ ನೋಡು, ಜೊತೆಲಿ ಕುಡಿತಾ ಇದೀವಿ, ಹ್ಯಾಪಿ ಆಗಿದೀವಿ. ಎಲ್ಲೋ ಪುಷ್ಪ ಎಲ್ಕೋಗವನೆ ಮೀರೋಯ್ತೈತೆ. ನಾನು ನೋಡ್ಕೋತೀನಿ ರೀ. ಮತ್ತೆ ಫೋನ್ ಮಾಡು. ಹೌದು ಪುಷ್ಪ, ಇವತ್ತು ನಿನ್ನ ಮದ್ವೆ ಇದೆ ಅಲ್ವಾ? ನೀನ್ ಇಲ್ಲೇ ಇದೆ, ಪರವಾಗಿಲ್ವಾ? ಸರ್ ಮದ್ವೆ ಅದೇನೈತೆ ಸರ್, ಅರ್ಧ ಗಂಟೆ ಲೇಟ್ ಆಗಿ ಹೋದ್ರು ಮದ್ವೆ ಹೆಣ್ಣು ಅಲ್ಲೇ ಇರ್ತಾಳೆ. ಶಿಕಾತ್ ಸರ್, ನೀವು ಮಾತಾಡೋಣ ಅಂದಿದ್ಕೆ ಟೈಮ್ ಕೊಟ್ಟಿದ್ದೀರಾ. ಇದಕ್ಕಿಂತ ಮದ್ವೆ ದೊಡ್ಡದ ಹೇಳಿ ಸರ್? ಮದ್ವೆ ಅಂದ ಗಿಫ್ಟಿಗೆ ಬಂತು. ನೀನ್ ಹೆಂಡತಿ ಯಾರಿಂದ ಪ್ರೆಗ್ನೆಂಟ್ ಆಗ್ಬೇಕು, ಯಾವಾಗ ಪ್ರೆಗ್ನೆಂಟ್ ಆಗ್ಬೇಕು ಅಂತ ನಾನೇ ಡಿಸೈಡ್ ಮಾಡ್ತೀನಿ ಅಂದ್ರಲ್ಲ ಸರ್ ನೀವು. ಯಾಕೆ ಸರ್ ಹಂಗಂದಿದ್ದು? ಫೀಲ್ ಆಗಿದ್ದೀನಿ ಸರ್ ನಾನು. ಯಾಕೆ ಹಂಗ ಹೇಳಿದ್ದು ಹೇಳಿ ಸರ್, ಯಾಕೆ ಹಂಗ ಹೇಳಿದ್ದು? ಯಾಕೆ ಪುಷ್ಪ ಪಾರ್ಟಿ ಮೂಡೆಲ್ಲ ಕೆಡಿಸ್ತಾ ಇದ್ಯಾ? ಅದೆಲ್ಲ ಈಗ ಯಾತಕ್ಕೆ? ಸರಿ ಬಿಡಿ, ಏನೋ ನಂಗೆ ಮನಸ್ಸು ನೋಯಿಸ್ಬೇಕು ಅಂದಿರ್ತೀರಾ ಅಷ್ಟೇ ಅಲ್ವಾ? ಹೋಗ್ಲಿ ಬಿಡಿ. ಆದ್ರೆ ನೀವು ನಮ್ಮಮ್ಮನ ಅವಮಾನಿಸಿದ್ದು ಮಾತ್ರ ನಂಗೆ ಇಷ್ಟ ಆಗ್ಲಿಲ್ಲ ಸರ್. ನಾನು ನಿಮ್ಮ ಅಮ್ಮನ ಏನಂದೆ ಪುಷ್ಪ? ನಂಗೆ ಮನ್ ತಂದೆ ಹೆಸರಿಲ್ಲ ಅನ್ನೋ ವಿಷಯ ನೀವು ಗೊತ್ತಲ್ವಾ ಸರ್? ಅದಕ್ಕೆ ಗೊತ್ತಿದ್ರು ಕೂಡ ನೀವು ಯಾರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು, ಯಾವನ್ ಹುಡ್ಸಿದ್ದು, ಸ್ಟ್ಯಾಂಪು ಅದು ಇದು ಅಂತ ಚುಚ್ಚಿ ಚುಚ್ಚಿ ಮಾತಾಡಿದ್ರ ನೀವು. ಏನಕ್ ಪುಷ್ಪ ಪಾರ್ಟಿ ಮೂಡೆಲ್ಲ ಕೆಡಿಸ್ತಾ ಇದೀಯಾ? ಅದೆಲ್ಲ ಯಾಕೀಗ? ನಂಗೆ ಮನ್ ತಂದೆ ಹೆಸರು ಇಲ್ಲ ಅಂದ್ರೆ ನನ್ನ ಹುಟ್ಟನ್ನ ಅವಮಾನಿಸ್ದಂಗಲ್ವಾ ಸರ್ ನೀವು? ನನ್ನ ಹುಟ್ಟಿಗೆ ಅವಮಾನ ಮಾಡಿದ್ರೆ ನಮ್ಮಮ್ಮನ್ನೇ ಅವಮಾನ ಮಾಡ್ದಂಗೆ. ನಾನು ಹುಟ್ಟಾಗಿಂದ ಪ್ರತಿಯೊಬ್ಬ ನನ್ನ ಮಗನು ಆಡೋ ಮಾತೆ ಸರ್ ಅದು. ಪುಷ್ಪ, ಹುಡ್ದು ಏನೇನೋ ಮಾತಾಡ್ತಾ ಇದೀಯಾ, ಜಾಸ್ತಿ ಆಗಿದೆ ನಿಂಗೆ. ಕರೆಕ್ಟಾ ಸರ್? ಜಾಸ್ತಿ ಆಗೈತೆ. ಅದ್ರಾಗ ಒಂದ್ ಜಾಸ್ತಿ ಆಗೈತೆ. ಏನದು? ನಿಮ್ ತರ ಒಂದ್ ಜಾಸ್ತಿ ಆಗೈತೆ ಅಂತ ಸಸ್ಪೆನ್ಸ್ ನಂಗೆ ಇಡಕ್ ಬರಕಿಲ್ಲ ಸರ್ ನಂಗೆ. ಅದ್ರಾಗ ಒಂದ್ ಬುಲೆಟ್ ಜಾಸ್ತಿ ಆಗೈತೆ. ಇದ್ರಲ್ಲ? ಹೌದು ನೋಡಿ, 1 2 3 4 5 6 ನೋಡಿ, ಒಂದ್ ಜಾಸ್ತಿ ಆಗ್ಬಿಡೈತೆ. ಪುಷ್ಪ, ಅದು ಸರ್ವಿಸ್ ರಿವಾಲ್ವರ್, ಅದ್ರಲ್ಲಿ 6 ಬುಲೆಟ್ ಇರೋದು. ಆವತ್ತು ನೀವ್ ಒಂದಿದ್ ಮಾತ್ಗೆ ನಾನ್ ಮುಷ್ಟಿ ಬೀಗದಾಗ ಇಲ್ಲಿ ಗನ್ನಿಟ್ಟಿದ್ರಲ್ವಾ, ಆಗ ಈ ಕೈಯೊಳಗೆ ಹೋಗ್ಬೇಕಾಗಿದ್ ಬುಲೆಟ್ ಇದ್ರಾಗೆ ಉಳ್ಕೊಂಬಿಟ್ಟೈತೆ. ಅದೇ ಜಾಸ್ತಿ ಆಗೈತೆ. ಇದೇನು ಅಂತ ಗೊತ್ತಾ ಸಾರು? ನನ್ನ ಮೈನ ಗರಿತಿರೋ ನಮ್ಮಪ್ಪನ ರಕ್ತ. ನಮ್ಮ ಅಣ್ಣಂದ್ರು ನನ್ನ ಮನತನದ ಹೆಸರನ್ನ ಕಿತ್ಕೊಳಕ್ ಮೊದಲೇ ಇದನ್ನ ನಮ್ಮಪ್ಪ ನನಗ್ ಕೊಟ್ಬಿಟ್ಟವ್ರೆ. ಇದನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗಲ್ಲ ಸಾರ್. ಇದ್ದೇ ಸಾರ್ ನನ್ನ ಬ್ರ್ಯಾಂಡು. ಶೇಖಾವತ್ ಸಾರ್, ನನ್ನ ಮಗನೇ ಏನು ಬುಲೆಟ್ಗೆ ಭಯ ಪಡೋ ಬ್ರ್ಯಾಂಡ್ ಅನ್ಕೊಂಡೇನೋ ಇದು? ಸ್ವಂತ ಪೊಗರಲ್ಲಿ ಬೆಳೆಸಿರೋ ಬ್ರ್ಯಾಂಡ್ ಕಣೋ ಇದು. ಆವತ್ ನೀ ನಂದಿದ್ ಮಾತುಗಳಿಗೆ ಈ ಪುಷ್ಪಗ್ನು ಯಾಕೆ ಸುಮ್ನಿದ್ನು ಗೊತ್ತಾ ನಿಂಗೆ? ನಮ್ಮಮ್ಮನ ಜೀವನದಾಗೆ ಮದ್ವೆ ಇಲ್ಲ, ನಮ್ಮ ಮನೆಯಾಗ ನಡೀತಿರೋ ಮೊದಲನೇ ಮದ್ವೆ ಕಣೋ ಇದು ನಿಂತೋದ್ರೆ ನಮ್ಮಮ್ಮಂಗೆ ನೋವಾಯ್ತದೆ ಅಂತ ಇಷ್ಟೊತ್ತು ತನಕ ಸುಮ್ಕಿದ್ದೆ.
ಇನ್ನ ತಗ್ಗೋದೇ ಇಲ್ಲ. ಹಾ ಏ ಜಕ್ಕ ಕೂತ್ಕೊಳ್ಳಪ್ಪ ಕೂತ್ಕೋ. ಹಾ ಆ ಶೇಖಾವತ್ ಸರ್ ಜೊತೆ ಸ್ಪೆಷಲ್ ಮೀಟಿಂಗ್ ಅಂದಿದ್ನೆ, ಇನ್ನೂ ಬಂದೇ ಇಲ್ವಾ ಅವನು? ನೀನ್ ಏನ್ ಮಾಡ್ತಾ ಇದ್ಯೋ ಅದ್ ನಿನಗೆ ಅರ್ಥ ಆಗ್ತಾ ಇಲ್ಲ. ತೆಗಿಯೋ ನಮ್ಮ ಮಗನೇ, ಶರ್ಟ್ ತೆಗೆ. ನೀನ್ ಯಾರನ್ನ ಎದುರಾಕೊಂತ ಇದೆಯಾ ಗೊತ್ತಾ ಪುಷ್ಪ? ಪನ್ವರ್ ಸಿಂಗ್ ಶೇಖಾವತ್. ಹೌದಾ? ಹಂಗಂದ್ರೆ ಪ್ಯಾಂಟ್ ಕೂಡ ತೆಗಿ. ಇದೇನಕ್ಕೆ? ಪುಷ್ಪಗ್ನು ಶೇಖಾವತ್ ಸರ್ಗೆ ಬಟ್ಟೆ ಬಿಚ್ಚಿ ಬರೀ ಉಡ್ದಾರ್ದಾಗೆ ನಿಲ್ಸಿದ್ನು ಅಂದ್ರೆ ಎಷ್ಟು ಮಜವಾಗಿರ್ತೈತೆ. ಯಾವನ್ಗಾದ್ರೂ ಹಿಂಗೆ ಇರ್ತೈತೆ. ಅದು ಶೇಖಾವತ್ ಸಾರ್ ಆದ್ರೂ ಅಷ್ಟೇ, ಈ ಪುಷ್ಪಕನಾದ್ರೂ ಅಷ್ಟೇ. ನನ್ಗೂ ಮೈ ಮೇಲ್ ಬಟ್ಟೆ ಇಲ್ಲ, ನಿನ್ಗೂ ಮೈ ಮೇಲ್ ಬಟ್ಟೆ ಇಲ್ಲ, ಆದ್ರೆ ಒಂದ್ ಯತ್ವಾಸ ಐತೆ. ಅದೇನ್ ಗೊತ್ತಾ? ಪುಷ್ಪಗ್ನು ಜೀವನಾನ ಹಿಂಗೇನೆ ಶುರು ಮಾಡ್ಕೊಂಡಿದ್ದು. ಅವನ್ ಕೂಲಿ ಅವನಾಗಿದ್ದಾಗ್ಲೇ ಅವನ್ ರೇಂಜ್ ಏನು ಗೊತ್ತಾ ನಿಂಗೆ? ಇದ್ದು ಅವನ ರೇಂಜು. ಆಗ್ಲೂ ಅದೇ ರೇಂಜು, ಈಗ್ಲೂ ಅದೇ ರೇಂಜು. ನಾನ್ ರೋಡ್ ಮೇಲೆ ಹಿಂಗೆ ಹೋದ್ರು ನನ್ನ ಪುಷ್ಪಗ್ನು ಅಂತಾನೆ ಅಂತಾರೆ. ನೀನ್ ಹೋಗು ಹಿಂಗೆ, ಹೋಗ್ ನೋಡು ರೋಡ್ ಮೇಲೆ ಪೊಲೀಸ್ ಡ್ರೆಸ್ ಇಲ್ದೇನೆ ನಿನ್ನ ನಾಯಿ ಕೂಡ ನಿನ್ಕ ಗುರ್ತಿಡಿಯಲ್ಲ. ಬ್ರ್ಯಾಂಡ್ ಅನ್ನೋದು ಬಟ್ಟಿ ಆಗಿರಕ್ಕಿಲ್ಲ, ಬದುಕದ್ರಾಗಿರ್ತೈತೆ. ಲವ್ ಶೇಖಾವತ್ ಸಾರು, ಇನ್ನೊಂದ್ ವಿಷಯ ತಿಳ್ಕೊ. ಹೋಗೋ ಲೋಡ್ ಓತಾನೆ ಇರ್ತೈತೆ, ಬರೋ ದುಡ್ಡು ಬರ್ತಾನೆ ಇರ್ತೈತೆ, ಆದ್ರೆ ನಿನ್ ಕದ್ರಲ್ಲಿ ರೂಪಾಯು ಸಿಗಲ್ಲ. ನಿನ್ನ ಮೈ ಮೇಲೆ ಯೂನಿಫಾರ್ಮ್ ಇರ್ತದಷ್ಟೇ, ಕೆಲ್ಸ ಏನೂ ಇರಕ್ಕಿಲ್ಲ. ನಿನಗ್ ಸಾರ್ ಮಾತ್ರ ಇರ್ತೈತೆ. ಮಿಕ್ಕಿದ್ನೆಲ್ಲ ಕಿತ್ತಾಕ್ತೀನಿ, ಬರ್ತೀನಿ.